ರಾಜ್ಯದಲ್ಲಿ ಸೋಮವಾರದಿಂದ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ನಡೆಯುತ್ತೆ. ಅರ್ಥಾತ್ ಜಾತಿಗಣತಿ. ಟೆಕ್ನಿಕಲಿ ಜಾತಿಗಣತಿ ಅನ್ನೋದಕ್ಕೆ ಬರಲ್ಲ ಅದನ್ನ, ಯಾಕಂದ್ರೆ ಕೇಂದ್ರ ಮಾತ್ರ ಮಾಡೋದಕ್ಕೆ ಅವಕಾಶ ಇರುತ್ತೆ ಜಾತಿಗಣತಿಯನ್ನ. ಬಟ್ ಜನರಿಗೆ ಈಸಿ ಆಗಲಿ ಅಂತ ನಾವು ಅದನ್ನು ಅಂತ ಇದ್ದೀವಿ. ಈ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸರ್ವೆಗೆ ಸಂಬಂಧಪಟ್ಟಂತೆ ನಿರ್ಮಲಾನಂದ ಶ್ರೀಗಳ ನೇತೃತ್ವದಲ್ಲಿ ಕೆಲವೇ ಕ್ಷಣಗಳಲ್ಲಿ ಸಭೆ ಆಗುತ್ತೆ. ಬೆಂಗಳೂರಿನ ಆದಿಚುಂಚನಗಿರಿ ಮಠದಲ್ಲಿ ಈ ಸಭೆಯನ್ನು ಕರೆಯಲಾಗಿದೆ. ಸಭೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಕೂಡ ಭಾಗವಹಿಸೋದಕ್ಕಂತ ಬಂದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಕೆಲವೇ ಕ್ಷಣಗಳಲ್ಲಿ ಬರ್ತಾರೆ ಅನ್ನೋ ಮಾಹಿತಿ ಇದೆ. ಈಗಾಗಲೇ ಸಭೆಗೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದಿದ್ದಾರೆ. ಹಾಗೆ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಮತ್ತು ಗುಬ್ಬಿ ಶಾಸಕ ಶ್ರೀನಿವಾಸ್, ಯಾರ್ಯಾರು ಒಕ್ಕಲಿಗ ಸಮುದಾಯದ ರಾಜಕೀಯ ನಾಯಕರಿದ್ದಾರೆ ಅವರೆಲ್ಲರಿಗೂ ಕೂಡ ಪಕ್ಷಾತೀತವಾಗಿ ಆಹ್ವಾನ ಇತ್ತು. ಈ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ ಒಂದು ಕಡೆಗೆ. ಎರಡನೇದಾಗಿ ಸರ್ಕಾರ ಯಾಕೆ ಇಷ್ಟೊಂದು ವಿರೋಧ ಇದ್ರೂ ಈ ಜಾತಿ ಗಣತಿಯನ್ನು ಮಾಡೋದಕ್ಕೆ ಹೊರಟಿದೆ ಅಂತ ಕನ್ವಿನ್ಸ್ ಮಾಡಬೇಕಾಗತ್ತೆ ಸಮುದಾಯದ ನಾಯಕರುಗಳನ್ನು, ಶ್ರೀಗಳನ್ನು. ಡಿ ಕೆ ಶಿವಕುಮಾರ್ ಅವರು ಹೇಗೆ ಮಾಡ್ತಾರೆ, ಅವರು ಪ್ರಸ್ತಾಪ ಮಾಡುವಂತಹ ಅಂಶಗಳೇನು ಮತ್ತು ಇದರಲ್ಲಿರುವಂತಹ ವಿರೋಧಾಭಾಸಗಳು ಯಾವುದು, ಇದೆಲ್ಲವೂ ಕೂಡ ಚರ್ಚೆಗೆ ಬರುತ್ತೆ. ಒಂದು ನಿರ್ಣಯವನ್ನು ಕೂಡ ತೆಗೆದುಕೊಳ್ತಾರೆ. ಲಾಸ್ಟ್ ಟೈಮ್ ನಿಮಗೆಲ್ಲ ನೆನಪಿರಬಹುದು, ಯಾವಾಗ ಕಾಂತರಾಜು ವರದಿ ಆಯೋಗದ ವಿಚಾರದಲ್ಲಿ ಆ ಜಾತಿಗಣತಿ ನಂಬರ್ಸ್ ಆಚೆ ಬಂತು, ಆಗ ನಮ್ಮ ಸಮುದಾಯವನ್ನು ಅತ್ಯಂತ ಕಡಿಮೆ ತೋರಿಸಿದ್ದಾರೆ, ಬೇಕು ಅಂತ ಕಡಿಮೆ ತೋರಿಸಿದ್ದಾರೆ ಅನ್ನೋದು ಒಕ್ಕಲಿಗ ಸಮುದಾಯದ ವಿರೋಧ ಕಾರಣ ಆಗಿತ್ತು. ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ್ರು. ಈ ಸಲ ತಪ್ಪುಗಳು ಆಗದೆ ಇರೋ ರೀತಿಯಲ್ಲಿ ಏನು ಕಿವಿ ಮಾತನ್ನು ಹೇಳ್ತಾರೆ ಮತ್ತು ಪಕ್ಷಾತೀತವಾಗಿ ಯಾವೆಲ್ಲ ಸ್ಟ್ಯಾಂಡ್ಗಳನ್ನು ತಗೊಳ್ತಾರೆ. ಒಂದು. ಎರಡನೇದು, ಈ ಒಕ್ಕಲಿಗರಲ್ಲೂ ಕೂಡ ಕ್ರಿಶ್ಚಿಯನ್ ಕೋಡನ್ನು ಬಳಸೋ ಕೆಲಸ ಆಗಿದೆ. ಕ್ರಿಶ್ಚಿಯನ್ರ ಜೊತೆಗೆ ಹಿಂದೂ ಜಾತಿಗಳನ್ನು ಸೇರಿಸೋ ಕೆಲಸ ಆಗಿದೆ. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರ, ಆ ನಿಲುವನ್ನು ಇವತ್ತು ಪ್ರಕಟ ಮಾಡ್ತಾರ ಶ್ರೀಗಳು ಅನ್ನೋದು ಕೂಡ ಇನ್ನೊಂದು ಕುತೂಹಲದ ಕೇಂದ್ರ ಬಿಂದು ಆಗಿದೆ. ಹಾಗೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರು ಒಟ್ಟಿಗೆ ಎದ್ರಾಬದ್ರಾ ಆಗ್ತಾ ಇದ್ದಾರೆ. ಈ ಹಿಂದೆ ಮುಖ ಕೂಡ ನೋಡ್ಕೊಳ್ತಾ ಇರಲಿಲ್ಲ, ಹಾವು ಮುಂಗುಸಿ ರೀತಿ ಇದ್ದವರು. ಈ ಸಭೆಯಲ್ಲಿ ಒಂದೇ ಧ್ವನಿ ಕೇಳಿಸುತ್ತಾ ಇವರಿಬ್ಬರದ್ದು ಅಥವಾ ಒಡಕಿನ ಧ್ವನಿ ಕಂಟಿನ್ಯೂ ಆಗುತ್ತಾ? ಈ ಕುತೂಹಲಕ್ಕೂ ಕೂಡ ಉತ್ತರ ಸಿಗುತ್ತೆ. ಎಲ್ಲ ಉತ್ತರಗಳಿಗೆ ಸಾಕ್ಷಿ ಆಗ್ತಾ ಇದೆ ಸಭೆಯಲ್ಲಿ ಆಲ್ರೆಡಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಡಿ ಕೆ ಶಿವಕುಮಾರ್ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಮತ್ತು ಸಮುದಾಯದ ಗಣ್ಯರ ಆಗಮನ ಕೂಡ ಆಗುತ್ತೆ. ಆಮೇಲೆ ಉಪಜಾತಿಗಳ ವಿಚಾರದಲ್ಲೂ ಕೂಡ ಅನೇಕ ತಕರಾರುಗಳು ಹಿಂದೆ ಒಕ್ಕಲಿಗ ಸಮುದಾಯದಿತ್ತು. ನಮ್ಮ ಉಪಜಾತಿಯನ್ನು ಇಲ್ಲ ಹಾಕೇ ಇರಲಿಲ್ಲ, ಕಾಲಮಲ್ಲಿ ಇರಲೇ ಇರಲಿಲ್ಲ ಅಂತ ಕಾಂತರಾಜು ವರದಿ ಆಯೋಗಕ್ಕೆ ಸಂಬಂಧಪಟ್ಟಂತೆ ಇತ್ತು. ಆ ತಕರಾರುಗಳು ಇಲ್ಲಿ ಸರಿ ಹೋಗಿದೆಯಾ ಈ ಸಲ ಮಧುಸೂದನ್ ನಾಯಕ್ ಅವರ ಆ ಸಮೀಕ್ಷೆಯ ಪುಸ್ತಕದಲ್ಲಿ, ಅಥವಾ ಇಲ್ವಾ, ಏನನ್ನು ಬಯಸುತ್ತೆ ಎಲ್ಲ ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ಎಷ್ಟೊತ್ತಿಗೆ ಸಭೆ ನಿಗದಿಯಾಗಿದೆ? ಸಭೆಯಿಂದ ಹೊರಬೀಳಬಹುದಾದ ಪ್ರಮುಖ ಅಂಶಗಳು ಯಾವ್ದ್ಯಾವುದು, ಯಾವೆಲ್ಲ ವಿಚಾರಗಳಿಗೆ ಇವತ್ತು ನಿರ್ಣಯ ತೆಗೆದುಕೊಳ್ಳೋ ಸಾಧ್ಯತೆ ಇದೆ? ಮಮತಾ, ಈಗ 10 ಗಂಟೆಗೆ ಸಭೆ ಅಂತ ಹೇಳಿದ್ರು. ಅಂದರೆ ಕೆಲವರೆಲ್ಲ ಈಗಾಗಲೇ ಮಠಕ್ಕೆ ಸ್ವಾಮೀಜಿಯವರ ಭೇಟಿಗೆ ಆಗಮಿಸ್ತಾ ಇದ್ದಾರೆ. ಪಕ್ಕದಲ್ಲೇ ಇರುವಂಥ ಒಂದು ಚೌಲ್ಟ್ರಿ ಏನಿದೆ ಅಲ್ಲಿ ಸಭೆಯನ್ನು ಆಯೋಜಿಸಲಾಗಿದೆ. ಪ್ರಮುಖ ಎಲ್ಲ ಒಕ್ಕಲಿಗ ನಾಯಕರುಗಳು ಕೂಡ 3 ಪಕ್ಷ, ಅದು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್, ಅದನ್ನು ಹೊರತುಪಡಿಸಿ ಕೂಡ ಸಮಾಜದ ಪ್ರಮುಖ ನಾಯಕರು ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ವಿಶೇಷವಾಗಿ ಜಾತಿ ಗಣತಿಯ ವಿಚಾರದಲ್ಲಿ ಕಳೆದ ಬಾರಿ ಜಾತಿ ಉಪಜಾತಿಗಳನ್ನ ಸರಿಯಾಗಿ ಗುರುತಿಸಲಿಲ್ಲ ಅನ್ನುವಂಥ ಆಕ್ಷೇಪಗಳಿತ್ತು. ಹಾಗಾಗಿ ಈ ಬಾರಿ ಅದಕ್ಕೆ ಅವಕಾಶ ಆಗದ ರೀತಿಯಲ್ಲಿ ಮತ್ತೆ ಪ್ರಮುಖವಾದ ನಿರ್ಣಯ ಆಗುತ್ತಾ ಈ ಬಾರಿ ಕುಂಚಿಟಿಗರ ವಿಚಾರದಲ್ಲಿ ಕೂಡ ಅನ್ನೋದು ಕೂಡ ಪ್ರಶ್ನೆ ಆಗಿದೆ. ಯಾಕಂದರೆ ಕುಂಚಿಟಿಗ ಸಮುದಾಯ ಸೆಂಟ್ರಲ್ ಒಬಿಸಿಯಲ್ಲಿ ಸೇರಿಸಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಪ್ರತ್ಯೇಕವಾಗಿ ಗುರುತಿಸ್ಕೊಳ್ತೀವಿ, ಒಕ್ಕಲೇತರಾಗಿ ಗುರುತಿಸ್ಕೊಳ್ತೀವಿ ಅನ್ನುವಂಥ ಕೆಲವು ನಾಯಕರ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಬಹುಶಃ ಅದಕ್ಕೂ ಒಂದು ಪರಿಹಾರವನ್ನು ಇವತ್ತು ಕಂಡುಕೊಳ್ಳುವಂಥ ಸಾಧ್ಯತೆ ಇದೆ. ಜೊತೆಗೆ ಜಾತಿ ಉಪಜಾತಿಗಳಲ್ಲಿ ಯಾವುದನ್ನು ಗುರುತಿಸ್ತಿರಲಿಲ್ಲ ಅಥವಾ ಯಾವುದನ್ನು ಬೇರೆ ಕಡೆ ಜೋಡಿಸಲಾಗಿತ್ತು, ಕುಲಕಸಬು ಆಧಾರಿತವಾಗಿ ಜಾತಿ ಸೂಚಕ ಅನ್ನೋದಾದರೆ ಯಾವುದನ್ನೆಲ್ಲ ಸೇರಿಸಬೇಕಿತ್ತು ಅನ್ನುವಂಥ ವಿಚಾರದಲ್ಲಿ ಅಬ್ಜೆಕ್ಷನ್ ಇತ್ತು. ಅದೆಲ್ಲದರ ಬಗ್ಗೆ ಒಂದು ಕ್ಲಾರಿಟಿ ಮತ್ತು ಕಳೆದ ಬಾರಿ ಯಾಕೆ ವಿರೋಧ ಪಡಿಸಿದ್ವಿ, ಈ ಬಾರಿ ಆಗಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ಬಹುಶಃ, ಯಾಕಂದರೆ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಇರೋದ್ರಿಂದ ಸರ್ಕಾರದಲ್ಲಿ ನಮ್ಮ ನಿರೀಕ್ಷೆ ಏನು, ಸರ್ಕಾರದ ಮಟ್ಟದಲ್ಲಿ ಅಂದರೆ ಈ ಬಾರಿ ಗಣತಿಯಲ್ಲಿ ಯಾವ ವಿಚಾರ ನೀವು ಪರಿಗಣಿಸಬೇಕು ಅನ್ನೋ ಸೂಚನೆಯನ್ನು ಕೊಡಬೇಕು ಅನ್ನೋದನ್ನ ಬಹುಶಃ ಇವತ್ತಿನ ಸಭೆಯಲ್ಲಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಿರ್ಣಯವನ್ನು ಪಾಸ್ ಮಾಡುವಂಥ ಸಾಧ್ಯತೆ ಇದೆ. ಆ ನಿರ್ಣಯದಂತೆ ಸರ್ಕಾರ ಗಣತಿಯಲ್ಲಿ ನಮ್ಮನ್ನು ಪರಿಗಣಿಸಬೇಕು, ಸಮುದಾಯಗಳನ್ನು ಅಂದರೆ ಉಪಜಾತಿಗಳನ್ನೆಲ್ಲ ಕೂಡ ಪರಿಗಣಿಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನು ಇವತ್ತಿನ ಸಭೆಯಲ್ಲಿ ಪಾಸ್ ಮಾಡುವಂಥ ಸಾಧ್ಯತೆ ಇದೆ. ಮಮತಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಸುಕೇಶ್. ಜಾತಿಗಳ ಜ್ವಾಲೆ ಎದ್ದಿದೆ. ಈಗ ಇನ್ನೇನಾಗುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ ನಾವು.